ಹಾಯ್ ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ಇವಾಗ ಸಾಟರ್ಡೆ ಮಾರ್ನಿಂಗು. ಸೊ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಇವಾಗ ಹೊರಗಡೆ ಹೋಗ್ತಾಯಿದ್ದೆ. ಹೊರಗಡೆ ಏನಕ್ಕೆ ಅಂದರೆ ಸ್ವಲ್ಪ ಫ್ರೆಂಡ್ ಕಾಲ್ ಮಾಡಿದ್ದ ಮಾರ್ನಿಂಗ್ ಎಕ್ಸಸೈಸ್ ಮಾಡಬೇಕು ಅಂತ. ಸೊ ಸ್ಪೋರ್ಟ್ಸ್ ಆಡೋಕ್ಕೆ ಹೋಗ್ತಾಯಿದ್ವಿ, ಬ್ಯಾಡ್ಮಿಂಟನು ಗ್ರೌಂಡಲ್ಲಿ. ಮತ್ತು ಜೊತೆಗೆ ಬ್ರೇಕ್ಫಾಸ್ಟ್ ಮಾಡಬೇಕು, ಯಾಕಂದರೆ ಸೊ ಅದಕ್ಕೆ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಆಟ ಆಡೋಕ್ಕೆ ಹೋಗ್ತೀನಿ. ಸೊ ಜೊತೆಗೆ ಪ್ಯಾಂಟ್ ತೊಗೊಂಡಿದ್ದೆ, ಅದನ್ನು ಆಲ್ಟ್ರೇಷನ್ ಸಲುವಾಗಿ ತೊಗೊಂಡೋಗ್ತಾ ಇದ್ದೀನಿ. ಸೊ ಬೆಳಗಿನ ಕಂಡೀಷನ್ ಐ ಥಿಂಕ್ ನಿನ್ನೆ ಮಳೆ ಬಂದಿರಬಹುದು. ಸೊ ನೈಟು ಅದಕ್ಕೆ ಎಲ್ಲ ಫುಲ್ಲು ರೋಡೆಲ್ಲ ವೆಟ್ಟಾಗಿದೆ. ಬಟ್ ಬಿಸಿಲೇನಿಲ್ಲ ಜಾಸ್ತಿ, ಸೂರ್ಯ ಬಂದಿದ್ದಾನೆ. ಸೊ ನೋಡೋಣ, ಸ್ವಲ್ಪ ಹಸಿಯಾಗಿದೆ ನೋಡಿ ಎಲ್ಲ ಕಡೆ. ಸೊ ಹೊರಗಡೆ ಹೋದ್ಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಮಾಡುವಾಗ ಮತ್ತೆ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ಎಂಜಾಯ್ ಮಾಡಿ. ಸೊ ಇವತ್ತು ನಾವು ಬಂದಿರೋದು ಬಿಡದಿ ತಟ್ಟೆ ಇಡ್ಲಿ, ಬೇಗೂರು ರೋಡಲ್ಲಿ ಹೋಟೆಲ್ ಹೆಸರು ಅಂತ ಅದು. ಅಲ್ಲಿ ಚೆನ್ನಾಗಿರೋದು ಅಂದರೆ ಮಶ್ರೂಮ್ ಪಲಾವ್ ಮತ್ತು ಪುಳಿಯೋಗರೆ. ಸೊ ನಾವು ಮಶ್ರೂಮ್ ಪಲಾವ್ ತೊಗೊಂಡು ಮತ್ತು ಅದ್ರ ಜೊತೆ ಒಂದು ವಡೆ ಮತ್ತು ಒಂದು ಪುಳಿಯೋಗರೆ ತೊಗೊಂಡು ಚೆನ್ನಾಗಿ ತಿಂದ್ಕೊಂಡು ಹೊರಡ್ತಾ ಇದ್ವಿ. ಸೊ ಇಲ್ಲಿಂದ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟು ಆಟ ಆಡೋಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಇದು ಹೋಟೆಲ್ಲು ತುಂಬ ರಶ್ ಆಗಿರುತ್ತೆ, ಯಾವಾಗಲೂ ತುಂಬ ಫೇಮಸ್ಸು. ಸೊ ಟ್ರೈ ಮಾಡಿ ನೋಡಿ. ನಾವಿವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಟ ಆಡೋಕ್ಕೆ ಅಂತ ಬಂದ್ವಿ. ಬ್ಯಾಡ್ಮಿಂಟನ್ ಆಡೋಕ್ಕೆ ಅಂತ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಸೊ ಬ್ಯಾಡ್ಮಿಂಟನ್ ಆಡೋಕ್ಕೆ ಯೋಚನೆ ಮಾಡಿರೋದು ಫಿಟ್ನೆಸ್ ಸಲುವಾಗಿ. ನಾನು ನನ್ನ ಫ್ರೆಂಡು ಡಿಸ್ಕಷನ್ ಮಾಡಿ ಪ್ರತಿ ವೀಕೆಂಡ್ಸು 1 ಅವರ್ ಇಲ್ಲಾಂದರೆ 2 ಅವರ್ಸು ನಾವು ಸ್ಪೋರ್ಟ್ಸ್ಗೆ ಡೆಡಿಕೇಟ್ ಮಾಡೋಣ ಅಂತ. ಸ್ವಲ್ಪ ಫಿಟ್ನೆಸ್ ಆಗಿರುತ್ತೆ, ಬಾಡಿ ಮೇಂಟೈನ್ಡ್ ಆಗಿರುತ್ತೆ ಮತ್ತು ಟಯರ್ಡ್ನೆಸ್ ಇರೋಲ್ಲ ಅಂತ ಯೋಚನೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ 1.5 ಅವರ್ ಆಟ ಆಡಿ ಇವತ್ತು ಮುಂದಿದ್ದು ಯೋಚನೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ತುಂಬ ಹ್ಯೂಮಿಡ್ ಇತ್ತು, ಸೊ ಸ್ವೆಟ್ ಜಾಸ್ತಿ ಆಗಿತ್ತು. ಸೊ ಅದರಲ್ಲೇ ನಾವು ಆಟ ಆಡಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ವಿ. ಸೊ ನಾವು ಆಟ ಆಡೋಕ್ಕೆ ಬಂದಿರೋದು ಗ್ರೌಂಡು ಈ ಥರ ಇತ್ತು. ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ಅಂತ ತುಂಬ ಜನ ವೀಕೆಂಡಲ್ಲಿ ಬರ್ತಾರೆ. ಅದರಲ್ಲಿ ಈ ವೀಕೆಂಡಲ್ಲಿ ಒಂದು ಕಂಪ್ನಿಯವರು ತಮ್ಮ ಕಂಪ್ನಿ ಎಂಪ್ಲಾಯೀಸ್ ಸಲುವಾಗಿ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದರು. ಅದನ್ನು ನೋಡಿಕೊಂಡು ನಾವು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಮನೆ ಕಡೆ ಹೊರಟಿದ್ವಿ. ಹಾಯ್ ಎಲ್ಲರಿಗೂ. ಸಾಟರ್ಡೆ ಈವ್ನಿಂಗು. ಸೊ ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಆಫೀಸ್ ಕೆಲಸ ಮುಗಿಸ್ಕೊಳ್ಬೇಕಾಗಿತ್ತು. ಅದನ್ನು ಮುಗಿಸಿ ಜಸ್ಟ್ ಇವಾಗ ಊಟ ತಂದೆ. ಊಟ ಹೊರಗಡೆಯಿಂದ ಪಾರ್ಸಲ್ ಮಾಡಿದೆ, ಯಾಕಂದರೆ ಲೇಟ್ ಆಗಿದೆ. ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡಬೇಕು, ಆಫೀಸ್ ಬಟ್ಟೆ, ಫಾರ್ಮಲ್ಸು ಮತ್ತು ಕ್ಯಾಶುವಲ್ಸು. ಸೊ ಅದ್ರ ಸಲುವಾಗಿ ಲೇಟ್ ಆಗುತ್ತೆ ಅಂತ ಆಲ್ರೆಡಿ ಇವಾಗ ಟೈಮು 9 o'clock. ಸೊ ತುಂಬ ಲೇಟ್ ಆಯಿತು. ಸೊ ಗೀ ರೈಸು ಮತ್ತು ವಡೆ ತಂದಿದ್ದೀನಿ. ಅದನ್ನು ತಿಂದ್ಕೊಂಡು ನೆಕ್ಸ್ಟ್ ವಾಶ್ ಮಾಡಿ, ಸೊ ಬಟ್ಟೆ ವಾಶ್ ಮಾಡಿ ಅಷ್ಟೇ ಮುಗಿಸ್ಕೋಬೇಕು ಕೆಲಸ. ಮತ್ತು ನಾಳೆ ಮತ್ತು ಬೇರೆ ಎಲ್ಲ ಕೆಲಸ ಇರುತ್ತೆ. ಅದ್ರ ಸಲುವಾಗಿ ಇವತ್ತೇ ನೈಟು ಏನಾಗುತ್ತೆ ಅದು ಟೈಮ್ ಎಷ್ಟಾದರೂ ಮುಗಿಸ್ಕೊಳ್ಬೇಕು ಬಟ್ಟೆ ವಾಶ್ ಮಾಡೋಕ್ಕೆ. ಸೊ ಇದೆ ಫಾರ್ಮಲ್ಸು ನೋಡಿ ಹೆಂಗೆ ಬಿದ್ದಿದೆ. ಫಾರ್ಮಲ್ಸು, ಕ್ಯಾಶುವಲ್ಸು ತುಂಬ ಇದೆ. ಕ್ಯಾಶುವಲ್ಸು ಎಲ್ಲ ಜೀನ್ಸು ವಾಶ್ ಮಾಡಬೇಕು. ಜೀನ್ಸ್ ಇದು ತುಂಬ ಗಲೀಜಾಗಿಬಿಟ್ಟಿದೆ, ಬ್ಲ್ಯಾಕು ಬ್ಲೂ. ಸೊ ಆಲ್ಮೋಸ್ಟ್ ಎಲ್ಲನೂ ಗಲೀಜಾಗ್ಬಿಟ್ಟಿದೆ, ವಾಶ್ ಮಾಡಬೇಕು. ಇದನ್ನು ಹಂಗೆ ಬಿದ್ದುಕೊಂಡಿದೆ. ಎಲ್ಲ ಬ್ಯಾಚುಲರ್ಸ್ ರೂಮ್ ಅಂದರೆ ಹಿಂಗೆ. ಸೊ ತುಂಬ ವಾಶ್ ಮಾಡೋದಿದೆ, ಆಲ್ಮೋಸ್ಟ್ ಎಲ್ಲನೂ ವಾಶ್ ಮಾಡಬೇಕು. ಸೊ ಇವತ್ತಿಂದು ಇಷ್ಟೇ. ಸೊ ತುಂಬ ಬೆಳಗ್ಗೆನೇ ಮಾಡಬೇಕಿತ್ತು, ಬೆಳಗ್ಗೆ ಲೇಟ್ ಆಯಿತು. ಅಂದರೆ ನಾನು ಆಟ ಆಡಿ ಬರೋಕ್ಕೆ ಲೇಟ್ ಆಯಿತು. ಸೊ ಅದ್ರ ಸಲುವಾಗಿ ಟಯರ್ಡ್ ಆಗಿತ್ತು. ಸೊ ಮಲ್ಕೊಂಡ್ಬಿಟ್ಟಿದ್ದೆ. ಸಂಜೆ ಎದ್ದು ಮತ್ತು ಆಫೀಸ್ ಕೆಲಸ ಇತ್ತು ಅಂತ ಆಫೀಸ್ ಕೆಲಸ ಮುಗಿಸ್ಕೊಂಡು ಜಸ್ಟ್ ಇವಾಗ ಎದ್ದು ಇವಾಗ ಜಸ್ಟ್ ಫ್ರೀಯಾಗಿ ಊಟ ತಂದು ಮುಗಿಸ್ಕೊಳ್ತಾ ಇದ್ದೆ. ಸೊ ಇವತ್ತಿಂದ ಅಷ್ಟೇ. ಮತ್ತು ನಾಳೆ ಬೇಕಾದರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ಒಂದು ಸ್ವಲ್ಪ ಕೆಲಸ ಇದೆ, ಹಂಗೆ ಅದನ್ನು ಮುಗಿಸ್ಕೊಳ್ಬೇಕು. ಸೊ ಅಲ್ಲಿವರೆಗೂ ಮತ್ತೆ ಸಿಗೋಣ, ಬಾಯ್.